ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ. ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಜಮೀನು ಭಾಗಗಳು ಇಟ್ಟುಕೊಳ್ಳುವ ವಿಚಾರಕ್ಕೆ ಒಂದೇ ಕುಟುಂಬದ ನಡುವೆ ವಿವಾದವಿದ್ದು, ಒಂದೇ ಕುಟುಂಬದವರು ಗಲಾಟೆ ಮಾಡಿ ಆಸ್ಪತ್ರೆಗೆ ಸೇರಿಸಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸದರಿ ಗ್ರಾಮದ ಶಿವಣ್ಣ ಬಿನ್ ಲೇಟ್ ಗುರ್ರಪ್ಪರವರು 4 ಜನ ಅಣ್ಣ ತಮ್ಮಂದಿರು ನರಸಿಂಹಾರೆಡ್ಡಿ ಎಂಬುವವರು ಶಿವಣ್ಣನವರ ಭಾಗಕ್ಕೆ ಬರುವ ಜಮೀನಿನಲ್ಲಿ ಗಿಡಗಳನ್ನು ಕೀಳುತ್ತಿದ್ದರು. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಶಿವಣ್ಣ ಮೇಲೆ ನರಸಿಂಹಾರೆಡ್ಡಿ, ಅವರ ಮಗ ವಿನೋದ್ ಕುಮಾರ್ ಹಾಗೂ ಹೆಂಡತಿ ಮಂಜುಳಾ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶಿವಣ್ಣ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೊಳಗಾದ ಶಿವಣ್ಣ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ದಿಬ್ಬುರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅವ್ರ ಅಣ್ಣ ನಮ್ಮ ಮಗನ ಒಟ್ಟು ಕೊಟ್ಬಿಟ್ಟಿದ್ದು ನಮ್ಮಪ್ಪ ಹೆಸರಲ್ಲಿ ಇದೆ ಈಗ ಜಮೀನು. ಕೊರ್ಲಪ್ಪ ಅಂತ ಕೊರ್ಲಪ್ಪ ಹೆಸರಲ್ಲಿ ಇದೆ ಭಾಗ ಜಮೀನೆಲ್ಲ. ಎಲ್ರಿಗೂ ಯಾರಿಗೂ ಈಗ ಸೆಟಲ್ಮೆಂಟ್ ಆಗಿಲ್ಲ. ಈಗ ಯಾವತ್ತೂ ಗಲಾಟೆ ಮಾಡ್ತಾ ಇರ್ತವೆ. ಯಾಕಪ್ಪ ಸುಮ್ಮನೆ ಮಾಡ್ಕೊಂಡ್ಬಿಟ್ಟು ಅವ್ರ ಭಾಗ ತಗೊಂಡು ರೆಡಿ ಮಾಡಿಕೊಂಡು ಏನೋ ನಮ್ಮ ಪಾಡಿ ಅದು ಮಾಡ್ಕೊ, ನಮ್ಮ ಪಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅಂತ ಹೇಳ್ಬಿಟ್ಟು 4 ವರ್ಷದಿಂದ ಇದೇ ಗಲಾಟೆ, ದೊಡ್ಡ ಗಲಾಟೆ. ರಾಮನ ಯಾಕೆ ಸುಮ್ಮನೆ ನಾನು ಬಿಟ್ಬಿಟ್ಟೆ. ಜಮೀನು ಗಲಾಟೆ ಇತ್ತು. ಜಮೀನು ಗಲಾಟೆ ಇದು ಭಾಗ ಆಗಿಲ್ಲ ನಮಗೆ ಅವ್ರಿಗೆ. ಮೊನ್ನೆ ನಮ್ಮ ತಮ್ಮ ಬಂದುಬಿಟ್ಟು ಯಾರು ಬೇಡಪ್ಪ ಪಟ್ಟೆ ಸೆಟ್ಲ್ ಮಾಡ್ಕೊಂಡು ಕೊಟ್ಕೊಡೋಣ ಅಂತ ನಾನು ಕೇಳಿದ್ರು. ನಾನು ಹಂಗೆ ಬಿಟ್ಟುಬಿಟ್ಟೆ. ಮತ್ತೆ ಬಂದೋದ್ಬಿಟ್ಟು ಯಾಕಪ್ಪ ಪಟ್ಟೆ ಬಿಟ್ಟಿದೆ, ಮನೆ ಎಲ್ಲಿಲ್ವಾ, ಗಲಾಟೆ ಯಾರಿಗೂ ಬೇಡ, ಸೆಟ್ಲ್ ಮಾಡ್ಕೊಡೋರು ಇಟ್ಕೊಡೋರು ಅಂತ ಹೇಳಿದೆ. ಆವತ್ತು ಹೊಡೆದ್ರು. ನಾನೇ ಸುಮ್ಮನೆ ಬಿಟ್ಬಿಟ್ಟೆ. ಯಾಕಂತ ಇದ್ದೆ. ಇವತ್ತು ಹೋದೆ, ಸೆಟ್ಗಳೆಲ್ಲ ಕಿತ್ತಾಕ್ತಾಯಿದ್ರು. ಬೇಡಪ್ಪ ಗಲಾಟೆ ಯಾಕೆ ಸುಂದರ ರಾಮನ ಸೆಟ್ಲ್ ಮಾಡ್ಕೊಂಡು ಇಟ್ಕೊಡೋರು ಮುಗ್ರು ಹೇಳ್ತಂದೆ. ಅವನಿರೋದು ಬಂದುಬಿಟ್ಟಿದ್ದೆ, ಮುತ್ತು ಕುಡಿದ್ಬಿಟ್ಟಿದ್ದೆ, ತಿಳಿಸ್ಬಿಟ್ಟಿದ್ದೆ. ಅವ್ರ ಅಮ್ಮ ಅವರಪ್ಪ ಕೈ ಇಟ್ಕೊಂಡ್ರು. ಅವ್ರ ಮೇಲೆ ಕಲ್ಲು ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಮುತ್ತಿಗೆ ಹೊಡೆದಕ್ಕೆಲ್ಲ ಕೊಟ್ಬಿಟ್ರು. ನನಗೆ ಯಾರೂ ಇಲ್ಲ ಅಲ್ಲಿ. ನಾವೇನು ಮಾಡೋಣ? ಮೊನ್ನೇನು ಮಾತಾಡಿಲ್ಲ. ಯಾಕೆ ಸುಮ್ಮನೆ ಅನ್ನ ತುಂಬ್ದಾರ, ಯಾಕೆ ಸುಮ್ಮನೆ ಅಂತ ಬಿಟ್ಬಿಟ್ಟೆ. ಈಗ ಸಾಗಿಸಾಗ್ಬಿಟ್ಟಕ್ಕೆ ರೆಡಿ ಮಾಡಿದ್ರು. ಮೊನ್ನೆ ಮುಂಚೆತ್ಕೊಂಡು ತಿಂಗಳಾಡ್ದು ವಾರ ಹಿಂದ್ಗಡೆ ನಾವು ಬೋರ್ಗೆ ಹಾಕಿರೋ ಬೋರ್ ಕೇಬಲೆಲ್ಲ ಕಟ್ ಮಾಡಿದ್ದಾರೆ. ಅದಕ್ಕೂ ಮಾತಾಡಿಲ್ಲ. ಮಾತಾಡಿದ್ರೆ ಹೊಡಿತಾರೆ ಇವರು. ಯಾಕೆ ಸುಮ್ಮನೆ ಗಲಾಟೆ? ಪೂರ್ತಿ ಸುಮಾರು 50,000 ಬೆಲೆ ಎಷ್ಟೊತ್ತು ಕೇಬಲ್ ಹಾಕು ಎಲ್ಲ ಕಟ್ ಮಾಡಿ ಪೀಸ್ ಮಾಡಿದೆ. ಈಗ ಅಲ್ಲೇ ಇದೆ, ಮುಟ್ಟೆ ಇಲ್ಲ. ನಾವು ಆ ಕೇಬಲ್ ಮುಟ್ಟೆ ಇಲ್ಲ. ತೋರಿಸ್ತೀನಿ ಎಲ್ರಿ ಯಾರೊಬ್ರು ಅಂತ. ಯಾರು ಹೊಡೆದಿದ್ದಾರೆ? ವಿನೋದ ಅಂತ. ಎಲ್ಲಿ ಜಮೀನಲ್ಲಿ ನೋಡಿ ಸುಮ್ಮನೆ ಹಿಂಗೆ ಇಲ್ಲೇ ಇದ್ದಾವೆ ಮಟ್ಗಳೆಲ್ಲ ಗಲೀಜಾಗಿದ್ದಾವೆ. ನೀವು ಒಬ್ಬರೇ ಇದ್ರಾ? ನಾನು ಒಬ್ಬರೇ ಇತ್ತು. ಅಲ್ಲಿ ಹೋದೆ. ಅವ್ರು ಎಷ್ಟು ಜನ ಬಂದರು? 3 ಜನ. ಯಾರ್ಯಾರು? ಅವರಪ್ಪ, ಅವರು ಅಮ್ಮ. ನರಸಿಂಹರೆಡ್ಡಿ ಅವ್ರ ಹೆಸರು. ಹೊಡೆದಿರೋದು ವಿನೋದ. ಸೆಟ್ಲ್ಮೆಂಟ್ ಮಾಡಿಕೊಂಡು ಅವರು ಭಾಗ ತಗೊಂಡು ಪಟ್ಟ ಇಟ್ಕೊಳೋಣ ನಾವು. ಅವ್ರೇನಂದರೆ ಇಲ್ಲ ನಾನು ಇಟ್ಟೇ ಇಡ್ತೀನಿ, ಹೀಗೆ ಏನಾದರೂ ಮಾಡ್ಕೋವಾಗಿ ಅದಕ್ಕೆ ಬಂದಿದ್ರು ಗಲಾಟೆ. ಜಮೀನು ಗೊತ್ತಿಲ್ಲ. ಯಾಕೆಂದರೆ ಅನ್ನದೊಬ್ಬರೆಲ್ಲ ಯಾಕೆ ಸುಮ್ಮನೆ ಇಷ್ಟೊತ್ತು ಮಾಡ್ತಾ ನಮ್ಗೆ ಐಡಿಯಾ ಇಲ್ಲ. ಮಾತುಗಳು ಹೇಳ್ತಾ ಇರ್ತಾರೆ ಅಂತ ಸುಮ್ಮನೆ ಯಾಕಂತ ಬಿಟ್ಟು ಅವ್ರ ಮೈಯಲ್ಲಿ ಪ್ರಕಾರ ಗ್ಯಾರಂಟಿಗೆ ಮಾಡಿಬಿಟ್ರು. ಇವತ್ತು ಕೋಲಲ್ಲಿ ಹೊಡಿಸಿರೋದು ನಾನೊಬ್ಬನೇ ಇರೋದು. ನನ್ನ ಚಿಂತಾಗ ಬರ್ತಾಯಿತ್ತು. ನೋಡ್ಬಿಟ್ಟು ಅಲ್ಲೋದೆ. ಏನು ಅವತ್ತೇ ಅಲ್ಲಿ ಮತಾರಿನೇ ಮಾಡ್ತಾಯಿದ್ದಾರೆ. ಇವಾಗ ನಾನೊಬ್ಬನೇ ಇರೋದಲ್ಲಿ. ನಂಗೆ ಊರಲ್ಲಿ ಮನೆ ಇಲ್ಲ, ಏನೂ ಇಲ್ಲ. ಆಚೆ ಕಡೆ